ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಕಹಿ ಸತ್ಯ ಹೇಳ. ನಾನು ನನ್ನ 15 ಇಯರ್ಸ್ ಕಾರ್ಪೊರೇಟ್ ಜರ್ನಿಯಲ್ಲಿ 20,000ಇಂದ 5 lakhs ತನಕ ಇರೋ ಸ್ಯಾಲ್ರಿ ಪ್ರೊಫೆಷನಲ್ಸ್ ಎಲ್ಲ ನೋಡಿದ್ದೀನಿ. ಎಲ್ಲರದು ಒಂದೇ ಪ್ರಾಬ್ಲಮ್, ಎಲ್ಲರೂ ಸಿಕ್ಕಾಕೊಂಡಿರೋದು ಒಂದೇ ಟ್ರ್ಯಾಪು. ಅದು ಯಾವುದು ಗೊತ್ತಾಗಬೇಕಾ? ನೀವು ನೋಡೋಕ್ಕೆ ಫುಲ್ ರಿಚ್ಚಾಗಿ ಕಾಣಿಸ್ತಾ ಇದ್ದೀರಾ, ಕೈಯಲ್ಲಿ ಲೇಟೆಸ್ಟ್ ಐಫೋನ್ ಇದೆ, ಮನೆ ಮುಂದೆ ಬ್ರ್ಯಾಂಡ್ ನ್ಯೂ SUV ಕಾರ್ ನಿಂತಿದೆ, ಫುಲ್ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕೊತಾ ಇದ್ದೀರಾ. ಬಟ್ ಮಂತ್ ಎಂಡ್ 30th ಆದರೆ ಬ್ಯಾಂಕಲ್ಲಿ 500 ರೂಪಾಯಿಂದ 1000 ರೂಪಾಯಿ ಇರೋದು ಡೌಟು. ಅದೆಂಥ ಟ್ರ್ಯಾಪ್ ಗುರು? ವರ್ಷದಿಂದ ವರ್ಷಕ್ಕೆ ನಿಮಗೆ ಪ್ರಮೋಷನ್ ಸಿಗ್ತಾ ಇದೆ, ನಿಮ್ಗೆ ಇನ್ಕ್ರಿಮೆಂಟ್ ಸಿಗ್ತಾ ಇದೆ, ಗುಡ್ ಹೈಕ್ ಸಿಗ್ತಾ ಇದೆ, ಬಟ್ ಸ್ಟಿಲ್ ನೀವು ಶ್ರೀಮಂತರಾಗಿರ್ಬೇಕಲ್ವಾ? ಬಟ್ ಯಾಕೆ ಆಗ್ತಾ ಇಲ್ಲ? ಯಾವ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದೀರಾ? ಯಾವ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡು ಈ ಥರ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದೀರಾ? ಅದು ಯಾವುದು ಅಂತ ಗೊತ್ತಾಗಬೇಕಲ್ವಾ? ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬನ್ನಿ, ನಿಮಗೆ ಇವತ್ತಿನ ಕಹಿ ಸತ್ಯ ಯಾವುದು ಅಂತ ಹೇಳ್ತೀನಿ. ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇದೆ, ಪ್ರಮೋಷನ್ ಆಗ್ತಾ ಇದೆ, ಆದರೂ ನಿಮ್ಮ ಕೈಯಲ್ಲಿ ದುಡ್ಡು ಯಾಕೆ ಉಳಿತಾ ಇಲ್ಲ? ವೆಲ್ಕಮ್ ಬ್ಯಾಕ್ ಟು ಕಿರಣ್ ಕನೆಕ್ಟ್. ನಾನು ಕಿರಣ್. ನಾನು ಕಳೆದ 15 ವರ್ಷದಿಂದ ಈ ಕಾರ್ಪೊರೇಟ್ ವರ್ಲ್ಡಲ್ಲಿ ವೇರಿಯಸ್ ಲೀಡರ್ಶಿಪ್ ರೋಲ್ಸಲ್ಲಿ ಕೆಲಸ ಮಾಡಿದ್ದೀನಿ. ಈ 15 ವರ್ಷದಲ್ಲಿ ಮೇಜರ್ಲಿ ನಾನು ಪೀಪಲ್ ಮ್ಯಾನೇಜ್ಮೆಂಟಲ್ಲಿ ಮೇಜರಾಗಿ ನನ್ನದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು 20,000ದಿಂದ 5 ಲಕ್ಷ 10 ಲಕ್ಷ ಸಂಬಳ ಇರೋರನ್ನು ಕೂಡ ನೋಡಿದ್ದೀನಿ. ಎಲ್ಲರೂ ಈ ಒಂದೇ ಟ್ರ್ಯಾಪಲ್ಲಿ ಸಿಕ್ಕಾಕೊಳೋದು. ಈವನ್ ನನಗೂ ಎಷ್ಟೋ ಸತಿ ಅನಿಸಿದೆ, ಅರೆ ಇಷ್ಟು ಸಂಬಳ ಜಾಸ್ತಿ ಆಗ್ತಾ ಇದೆ, ಇಷ್ಟ ಆಗಿದೆ, ಆದರೂ ಯಾಕೆ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ, ಆದರೂ ಯಾಕೆ ಸೇವಿಂಗ್ಸ್ ಆಗ್ತಾ ಇಲ್ಲ? ಬಟ್ ದಿನದಿಂದ ದಿನಕ್ಕೆ ನಾನು ಕಂಡ್ಕೊಂಡು ಸತ್ಯ, ನಾನು ಫಾಲೋ ಮಾಡಿದ ಮೆಥಡ್ಸ್ನ ಇವತ್ತು ನಿಮ್ಗೆ ಹೇಳ್ತೀನಿ. ದಟ್ ಈಸ್ ಕಾಲ್ಡ್ ಲೈಫ್ ಸ್ಟೈಲ್ ಕ್ರೀಪ್. ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಲೈಫ್ ಸ್ಟೈಲ್ ಕ್ರೀಪ್ ಅಂದರೆ ನಮ್ಮ ಸಂಪಾದನೆ ಜಾಸ್ತಿ ಆಗ್ತಾ ಇದ್ದಂಗೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನೇ ಲೈಫ್ ಸ್ಟೈಲ್ ಕ್ರೀಪ್ ಅಂತೀವಿ ನಾವು. ಇಟ್ಸ್ ಎ ಟ್ರ್ಯಾಪ್ ಆ್ಯಕ್ಚುಲಿ, ಬೇಸಿಕಲಿ. ಸೊ ಹೇಗೆ? ಬೇಸಿಕಲಿ ಮುಂಚೆ ನಿಮ್ಗೆ 20,000 ಸಂಬಳ ಬರ್ತಾ ಇತ್ತು ಅಂದ್ಕೊಳೋಣ. ಅವಾಗ ನೀವು ಒಂದು ನಾರ್ಮಲ್ ಸಣ್ಣದಾಗಿರೋ ಹೋಟ್ಲಿಗೆ ಹೋಗ್ತಾ ಇದ್ರಿ, ಅಲ್ಲೇ ಕಾಫಿ ಕುಡಿತಾ ಇದ್ರಿ, ಅಲ್ಲೇ ಊಟ ಮಾಡ್ತಾ ಇದ್ರಿ, ಖುಷಿಯಾಗಿದ್ರಿ, ಮಂತ್ ಎಂಡಲ್ಲಿ ಅಲ್ಪ ಸ್ವಲ್ಪ ದುಡ್ಡು ಕೂಡ ಉಳಿಸ್ಕೊತಾ ಇದ್ರಿ. ಬಟ್ ನಿಮ್ಮ ಸಂಬಳ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾನು ನಿಮ್ಮ ಲೈಫ್ ಸ್ಟೈಲ್ ಕೂಡ ಜಾಸ್ತಿ ಆಗ್ತಾ ಇದೆ. ಮುಂಚೆ ನೀವೀಗ ನಾರ್ಮಲ್ ಸಣ್ಣ ಹೋಟ್ಲಲ್ಲಿ ನೀವು ಕಾಫಿ ಕುಡಿತಾ ಇದ್ರಿ, ಬಟ್ ಈಗ ನಿಮಗೆ ಸ್ಟಾರ್ಬಕ್ಸ್ ಕಾಫಿನೇ ಬೇಕು. ಮುಂಚೆ ನೀವು ಸಣ್ಣ ಕಾರ್ ಇತ್ತು, ಇವಾಗ ದೊಡ್ಡ SUVನೇ ಬೇಕು. ಮುಂಚೆ ನಾರ್ಮಲ್ ಆಗಿ ಕಂಫರ್ಟಬಲ್ ಆಗಿರೋ ಬಟ್ಟೆ ಹಾಕೊತಿದ್ರಿ, ಈಗ ಬ್ರ್ಯಾಂಡೆಡ್ ಬಟ್ಟೆಗಳೇ ಬೇಕು. ಕರೆಕ್ಟ್? ನೀವು ಅನ್ಬೋದು, ಏನು ಗುರು, ನಾವು ದುಡಿತಾ ಇದ್ದೀವಿ, ನಮಗೋಸ್ಕರ ಒಂಚೂರು ಏನು ಮಾಡ್ಕೋಬಾರ್ದಾ, ನಮಗೆ ಬೇಕಾಗಿರೋದನ್ನ ನಾವು ತೊಗೋಬಾರ್ದಾ, ಖುಷಿಯಾಗಿರಬಾರ್ದಾ ಅಂತ. ಎಸ್, ಅಫ್ಕೋರ್ಸ್, ನೀವು ದುಡಿತಾ ಇರೋದು ನಿಮಗೋಸ್ಕರನೇ, ಬಟ್ ನೀವು ಖುಷಿಯಾಗಿರಬೇಕು. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ದುಡಿತಾ ಇರೋ ದುಡಿಮೆ ನಿಮಗೆ ಸ್ಟ್ರೆಸ್ ತರಬಾರ್ದು. ಕರೆಕ್ಟ್? ದುಡಿತಾ ಇರೋದು 1,00,000 ಆದರೆ ನಿಮ್ಮ ಖರ್ಚು 1,10,000 ಆಗಬಾರ್ದು. ಕರೆಕ್ಟ್? ಸೊ ಇದನ್ನ ಸ್ವಲ್ಪ ಡೀಪಾಗಿ ಡಿಕೋಡ್ ಮಾಡೋಣ. ಸೊ ಫಾರ್ ಎಕ್ಸಾಂಪಲ್, ನೀವು ನನಗೊಂದು ಹೇಳಿ, ನೀವು ದುಡಿತಾ ಇರೋದು ನಿಮಗೋಸ್ಕರನಾ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರೋರನ್ನ ಮೆಚ್ಚೋಕ್ಕೋಸ್ಕರನಾ? ಸೊ ಬೇಸಿಕಲಿ ನಾವು ಇದನ್ನ ಏನಂತ ಕರಿತೀವಿ ಅಂದರೆ ಶೋ ಆಫ್ ಮೈಂಡ್ ಸೆಟ್ ಅಥವಾ ಪಿಯರ್ ಪ್ರೆಷರ್ ಅಂತ ಕರಿತೀವಿ. ಬೇಸಿಕಲಿ ಏನಾಗುತ್ತೆ ಅಂದರೆ, ಯಾರೊಬ್ಬರು ನಮ್ಮ ಫ್ರೆಂಡ್ಸಲ್ಲೋ ಅಥವಾ ಅಕ್ಕಪಕ್ಕದಲ್ಲಿರೋರು ಒಂದು ಹೊಸ SUV ಕಾರ್ ತೊಗೊತಾರೆ. ನಮಗನ್ಸುತ್ತೆ, ಅವ್ನು ತೊಗೊಂಡ್ಬಿಟ್ಟ, ನಾನು ಯಾಕೆ ತೊಗೋಬಾರ್ದು, ಹೋಗಿ EMI ಮಾಡಿಕೊಂಡು ಒಂದು ಹೊಸ ಕಾರ್ ತೊಗೊತೀವಿ. ಇದಕ್ಕೆ ಮುಂಚೆ ಸಣ್ಣ ಕಾರಲ್ಲಿ ಓಡಾಡ್ತಾ ಇದ್ವಿ, ಅದೇ ಚೆನ್ನಾಗಿ, ಅದು ನಮಗೆ ಸಫಿಷಿಯೆಂಟ್. ಬಟ್ ನಮಗೆ ನೀಡಿಲ್ಲ ಅಂದ್ರೂ ಪಕ್ಕದಲ್ಲಿ ಇರೋನು ತೊಗೊಂಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ನಾವು ಹೋಗಿ EMI ಮಾಡಿ ಕಾರ್ ತೊಗೊಂಡು ಬರ್ತೀವಿ, SUV ಕಾರ್ ದೊಡ್ಡದು. ಮುಂಚೆ ನಾರ್ಮಲ್ ಆಗಿ 25-30,000 ರೂಪಾಯಿದು ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀವಿ.
ಬಟ್ ಯಾರೋ ತೊಗೊತಾ ಇದ್ದಾರೆ, ಯಾರೋ ತೊಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಹೋಗಿ ಬ್ರ್ಯಾಂಡ್ ನ್ಯೂ ಐಫೋನ್, ಲೇಟೆಸ್ಟ್ ಐಫೋನ್ ತೊಗೊಂಡು ಬರ್ತೀವಿ, ಅದನ್ನು EMI ಎಲ್ಲ ಹಾಕೊಂಡು ತೊಗೊಂಡು ಬರ್ತೀವಿ. ಅಗೇನ್ EMI ಟ್ರ್ಯಾಪ್. ಸೊ ನಮಗೆ ಬೇಕಾಗಿರಲಿಲ್ಲ, ಅದು ನೆಸೆಸಿಟಿ ಇರಲಿಲ್ಲ, ಬಟ್ ವಿ ಹ್ಯಾವ್ ಟು ಫೋರ್ಸಿಬಲಿ ಅಪ್ಗ್ರೇಡ್. ಯಾರೋ ಪಕ್ಕದಲ್ಲಿರೋರು ಪಿಯರ್ ಪ್ರೆಷರ್, ಅವ್ರಿಗೆ ಯಾರಿಗೂ ಶೋ ಆಫ್ ಮಾಡೋದಕ್ಕೋಸ್ಕರ ನಾವು, ಅಥವಾ ಇದಕ್ಕೆ ನಾರ್ಮಲ್ ಆಗಿರೋ ಬ್ರ್ಯಾಂಡೆಡ್ ಬಟ್ಟೆ ನಡೆಯುತ್ತೆ, ಬಟ್ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಆಗಿರೋ ಅದರಲ್ಲಿ ಅದಕ್ಕಿಂತ ಮೇಲೆ ನಾವು ಬ್ರ್ಯಾಂಡೆಡ್ ಬೇಕು, ಇಂಪೋರ್ಟೆಡ್ ಬೇಕು ಅನ್ನೋ ಒಂದು ಟ್ರ್ಯಾಪಿಗೆ ಸಿಕ್ಕಾಕೊಳ್ತೀವಿ. ನಾರ್ಮಲ್ ಆಗಿರೋ ಒಂದು ಸಣ್ಣ ಏರಿಯಾ, ಒಂದು ಯಾವುದಾದ್ರೂ ಒಂದು ಏರಿಯಾದಲ್ಲಿರೋ ಮನೆ ನಡೆಯುತ್ತೆ. ಇಲ್ಲ ನನಗೆ ಸಿಟಿ ಸೆಂಟ್ರಲ್ ಇರೋನೇ ಏರಿಯಾನೇ ಬೇಕು, ಅಲ್ಲೇ ಮನೆಗೆ ತಗೋಬೇಕು ಅಂತ 2.5-3 ಕೋಟಿ ಕೊಟ್ಟು ಅದೊಂದು EMI ಹಾಕೊಂಡು ಮನೆ ತಗೊತೀವಿ. ಇಟ್ಸ್ ಆಲ್ ಟ್ರ್ಯಾಪ್. ಸೊ ನೀವು ಹೇಳಿ, ಈ ಥರದಲ್ಲಿ ನೀವು ಯಾವುದಾದ್ರೂ ಈ ಥರ ತಪ್ಪುಗಳನ್ನ ಅಥವಾ ಈ ಥರ ಡಿಸಿಷನ್ಸ್ನ ನೀವು ಮಾಡಿದ್ದೀರಾ? ಕಮೆಂಟಲ್ಲಿ ತಿಳಿಸಿ. ಸೊ ಆಯಿತು, ಇದೇನೋ ಆಗೋಗಿದೆ, ಇವಾಗ ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು, ಮುಂದಕ್ಕೆ ಏನು ಮಾಡಬೇಕು ಈ ಟ್ರ್ಯಾಪಿಂದ ಹೊರಗಡೆ ಬರೋಕ್ಕೆ? ರೂಲ್ ಇದೆ, 50-30-20 ರೂಲ್. ಸೊ 50% ನಿಮ್ಮ ನೀಡ್ಸ್ಗೋಸ್ಕರ ಖರ್ಚು ಮಾಡಬೇಕು. ನಿಮ್ಮ ರೆಂಟ್ ಆಯಿತು, ನಿಮ್ಮ ಮನೆ ಸ್ಕೂಲ್ ಫೀಸಸ್ಸು, ಅಥವಾ ಮನೆಗೆ ಬೇಕಾಗಿರೋ ಸಾಮಾನುಗಳು, ಮಂತ್ಲಿ ಗ್ರಾಸರೀಸು, ಅಥವಾ ಮಂತ್ಲಿ ಮಾಡಲೇಬೇಕಾದ ಎಕ್ಸ್ಪೆನ್ಸಸ್ಸು, ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ಸು, ಮೆಡಿಕೇಷನ್ಸು, ಆಲ್ ದೋಸ್ ಥಿಂಗ್ಸ್, ಇದೆಲ್ಲ ಮಾಡಲೇಬೇಕಾಗಿರೋ ಎಕ್ಸ್ಪೆನ್ಸಸ್ಸು, ಅದನ್ನು ನೀವು ಮಾಡಲೇಬೇಕು. ಸೊ ದಟ್ ಈಸ್, ನೀವೇನು ಅರ್ನ್ ಮಾಡ್ತಾ ಇದ್ದೀರಾ, 1 ಲಕ್ಷ ನೀವು ಅರ್ನ್ ಮಾಡ್ತಾ ಇದ್ದೀರಾ, ಅದರಲ್ಲಿ 50,000 ನಿಮ್ಮ ಈ ನೀಡ್ಸ್ಗೆ. ದಿಸ್ ಈಸ್ ನಾಟ್ ಅನ್ವಾಂಟೆಡ್ ಎನಿಥಿಂಗ್, ಇಟ್ಸ್ ಅ ನೀಡ್. ನಿಮ್ಮ ಬದುಕಕ್ಕೆ ಬೇಕಾಗಿರೋ ನೀಡ್ಸ್, ಈ ನೀಡ್ಸ್ಗೋಸ್ಕರ ನೀವು ಎಕ್ಸ್ಪೆನ್ಸ್ ಮಾಡಬೇಕು. ಸೆಕೆಂಡ್ 30%, ಆ 30%ಅಲ್ಲಿ ಏನು ನಿಮ್ಮ ಲಕ್ಸುರಿ ಇದೆ, ನಿಮ್ಮ ಟ್ರಾವೆಲ್ಲು, ಅಥವಾ ನಿಮ್ಗೆ ಬೇಕಾಗಿರೋ ಬಟ್ಟೆಗಳು, ಅಥವಾ ನಿಮಗೆ ಲೈಫ್ ಸ್ಟೈಲ್ಗೆ ಬೇಕಾಗಿರೋ ಥಿಂಗ್ಸ್, ಹಾಗಂತ ನೀವು ಕಂಪ್ಲೀಟಾಗಿ ನಾನು ಏನು ಖರ್ಚೇ ಮಾಡಬಾರ್ದು ಅಂತಲ್ಲ. ನೀವು ನಿಮ್ಮ 30%ಅಲ್ಲಿ ಏನಿದೆ, ಇನ್ನು 30,000ದಲ್ಲಿ ನಿಮ್ಗೆ ಏನು ಬೇಕೋ ಎಲ್ಲ ಮಾಡ್ಕೊಳ್ಳಿ. ನಿಮ್ಗೆ ಟ್ರಿಪ್ ಹೋಗ್ಬೇಕಾ, ನಿಮ್ಗೆ ಎಂಜಾಯ್ ಮಾಡಬೇಕಾ, ನೀವು ಮೂವೀಸ್ಗೆ ಹೋಗ್ಬೇಕಾ, ನಿಮ್ಮ ಲೈಫ್ ಸ್ಯಾಕ್ರಿಫೈಸ್ ಮಾಡಬೇಕಂತೇನಿಲ್ಲ. ಈ 30%ಅಲ್ಲಿ ನೀವು ಮಾಡ್ಬೋದು. ಇನ್ನು 20%ನ ನೀವು ಸೇವಿಂಗ್ ಮಾಡಬೇಕು. ಆ ಸೇವಿಂಗ್ಸಲ್ಲಿ ನೀವು ಮ್ಯೂಚುವಲ್ ಫಂಡ್ಸ್ ಹಾಕ್ಬೋದು, ಅಥವಾ FD ಹಾಕ್ಬೋದು, ಅಥವಾ RD ಹಾಕ್ಬೋದು, ಮಂತ್ಲಿ ರೆಕರಿಂಗ್ ಡೆಪಾಸಿಟ್ಸ್, ಅಥವಾ ಸಮ್ ಎಮರ್ಜೆನ್ಸಿ ಫಂಡ್ ಅಂತ ಬ್ಯಾಂಕಲ್ಲಿ ಎತ್ತಿಡೋದು, ಆ ಅಮೌಂಟ್ನ ಟಚ್ ಮಾಡದೇ ಇರೋದು. ಸೊ ಇದೆಲ್ಲ ನೀವು ಆ 20%ಅಲ್ಲಿ ಮಾಡ್ಬೋದು. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ಆ 20% ಮನಿನ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ, ಅದ್ರ ಮೇಲೆ ಒಂದು ವಿಡಿಯೋ ಮಾಡಿಕೊಡ್ತೀನಿ. ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಅದರಲ್ಲಿ ಕ್ಲಿಯರಾಗಿ ಯಾವ ಥರ ನಿಮ್ಮ ಸೇವಿಂಗ್ಸ್ನ ಮಲ್ಟಿಪ್ಲೈ ಮಾಡಬೇಕು ಓವರ್ ದ ಇಯರ್ಸ್ ಅನ್ನೋದನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಬೇಕಾದರೆ ನೀವು ಕಮೆಂಟಲ್ಲಿ ಹೇಳಿ. ಸೆಕೆಂಡ್ ಥಿಂಗ್, ಅವಾಯ್ಡ್ ಐಡೆಂಟಿಟಿ ಥಿಂಗ್ಸ್. ಆ ಪ್ರಮೋಷನ್ ಸಿಕ್ಕಿದ ತಕ್ಷಣ ಹೊಸ ಐಫೋನ್, ಲೇಟೆಸ್ಟ್ ಐಫೋನ್ಗೆ ಅಪ್ಗ್ರೇಡ್ ಮಾಡಬೇಕು EMI ತೊಗೊಂಡು, ಅಥವಾ ಪಕ್ಕದ ಮನೆಯವ್ರು ಯಾರೋ ನಿಮಗೆ ಪ್ರಮೋಷನ್ ಸಿಕ್ಕಿದೆ, ಹೊಸ ಕಾರಲ್ಲಿ ತೊಗೊಳ್ಳೋ, ಈ ಕಾರ್ ಓಡಾಡ್ತಾ ಇದೆಯಾ ಏನೋ ಅಂದರು, ಅಥವಾ ಫ್ರೆಂಡ್ಸ್ ಅಂದರು. ಆವಾಗ ಹೊಸ SUV, ಬ್ರ್ಯಾಂಡ್ ನ್ಯೂ SUV ತೊಗೊಂಡು ಅದನ್ನು EMIಯಲ್ಲಿ ತೊಗೊಳೋದು, ಅಥವಾ ಹೊಸ ಬ್ರ್ಯಾಂಡೆಡ್ ಬಟ್ಟೆಗಳ್ನೇ ಹಾಕಬೇಕು, ಯಾಕಂದರೆ ನನ್ನ ಫ್ರೆಂಡ್ಸು ಬ್ರ್ಯಾಂಡೆಡ್ ಬಟ್ಟೆ ಹಾಕೋತಾರೆ, ನಾನು ಬ್ರ್ಯಾಂಡೆಡ್ ಬಟ್ಟೆನೇ ಹಾಕೋಬೇಕು ಅನ್ನೋದು ಒಂದು ರೀಸನ್. ದ್ಯಾಟ್ ಯು ಕ್ಯಾನ್ ಅವಾಯ್ಡ್. ದೀಸ್ ಆಲ್ ಐಡೆಂಟಿಟಿ ಥಿಂಗ್ಸ್. ಸೊ ಅದನ್ನು ನೀವು ಅವಾಯ್ಡ್ ಮಾಡೋದು ಇದಕ್ಕೆ ಇನ್ನೊಂದು ಪರಿಹಾರ. ಥರ್ಡ್ ಒನ್, ಜಾಯ್ ಇನ್ ಸಿಂಪಲ್ ಥಿಂಗ್ಸ್ ಅಂತ. ಸೊ ನಮ್ಗೆ ಎಷ್ಟಿದೆ ಅಷ್ಟರಲ್ಲೇ ತೃಪ್ತಿ ಪಡೋದು. ಬ್ರ್ಯಾಂಡೆಡ್ ಬಟ್ಟೆ ಇಲ್ಲ ಅಂದ್ರೂ ಓಕೆ, ಲೆಟ್ಸ್ ಕಂಫರ್ಟಬಲ್ ಬಟ್ಟೆ, ಇಟ್ಸ್ ನಾಟ್ ಬ್ರ್ಯಾಂಡೆಡ್. 1000 ರೂಪೀಸ್ ಟಿ ಶರ್ಟೇ ಹಾಕಬೇಕಂತಿಲ್ಲ. ಈವನ್ 300 ರೂಪೀಸ್, 500 ರೂಪೀಸ್ ಟಿ ಶರ್ಟ್ಸು ಯೂಸ್ ಮಾಡ್ಬೋದು. ಇಟ್ಸ್ ಎ ಗುಡ್ ಕ್ವಾಲಿಟಿ ಟಿ ಶರ್ಟ್ಸ್. ಇಟ್ಸ್ ನಾಟ್, ನಾನು ನಿಮ್ಗೆ ಇದನ್ನೇ ಹೇಳ್ತಾ ಇಲ್ಲ ಹಾಗಂತ ಹೋಗ್ಬಿಟ್ಟು 100 ರೂಪಾಯಿ ಟಿ ಶರ್ಟ್ ತೊಗೊಂಬನ್ನಿ ಅಂತ. ಇಟ್ಸ್ ನಾಟ್ ದ್ಯಾಟ್. ಆರ್ ಎಲ್ಸ್ ಯು ಇನ್ವೆಸ್ಟ್ ಒನ್ ಟೈಮ್. ಇದನ್ನು ಪದೇ ಮಂತಲ್ಲಿ 2 times ಹೋಗಿ ಶಾಪ್ ಮಾಡೋ ಬದಲು ಮಂತಲ್ಲಿ 1 time ಶಾಪ್ ಮಾಡಿ. ದ್ಯಾಟ್ ಯು ಕ್ಯಾನ್ ಡೂ ದ್ಯಾಟ್ ಆಬ್ವಿಯಸ್ಲಿ, ರೈಟ್? ಆ್ಯಂಡ್ ಶೋ ಆಫ್ ಫ್ರೆಂಡ್ಸ್ನ ಅವಾಯ್ಡ್ ಮಾಡಿ.
ನಿಮ್ಮ ಫ್ರೆಂಡ್ಸ್ ಯಾವಾಗಲೂ ನಿಮ್ಮ ನಿಮಗೆ ಈ ಥರದ್ದು ತೊಗೋಬೇಕು, ಈ ಥರದ್ದು ತೊಗೋಬೇಕು, ಆ ಥರದ್ದು ತೊಗೋಬೇಕು ಅಂತ ನಿಮಗೆ ಖರ್ಚು ಮಾಡಿಸೋ ಮೈಂಡ್ ಸೆಟ್ಟಲ್ಲಿರೋಂಥ ಫ್ರೆಂಡ್ಸ್ ಇದ್ದರೆ ಅವ್ರನ್ನ ಫಸ್ಟ್ ಕಟ್ ಮಾಡಿ. ಯಾಕಂದರೆ ಅವ್ರು ನಿಮಗೆ ಖರ್ಚು ಮಾಡಿಸಿ ಅವ್ರ ಮನೇಲಿ ಹೋಗ್ಬಿಟ್ಟು ನಾರ್ಮಲ್ ಬಟ್ಟೆ ಹಾಕ್ಕೊಂಡು ಮನೇಲಿ ಮಲಗಿರ್ತಾರೆ ನಿಮ್ಮ ಹತ್ರ ಖರ್ಚು ಮಾಡಿಸಿ. ಸೊ ಆ ಥರ ಫ್ರೆಂಡ್ಸ್ನ ಅವಾಯ್ಡ್ ಮಾಡಿ. ಸೊ ಫೈನಲಾಗಿ ಏನು ಹೇಳೋದಂದರೆ, ನಿಮ್ಮ ಇನ್ಕಮ್ ಎಷ್ಟು ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಫೈನಲಾಗಿ ಎಷ್ಟು ಸೇವ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ ಇನ್ಕಮ್ ಡೇ ಬೈ ಡೇ, ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದರೆ ಅದ್ರ ಜೊತೆಗೆ ನಿಮ್ಮ ಖರ್ಚು ಅಷ್ಟೇ ಇನ್ಕ್ರೀಸ್ ಆಗ್ತಾ ಹೋದಾಗ ಅಲ್ಲಿ ನಿಮ್ಗೆ ಏನೂ ಯೂಸ್ ಇಲ್ಲ. ನಿಮ್ಮ ಇನ್ಕಮ್, ಖರ್ಚು ನಿಮ್ದು ಅಷ್ಟೇ ಇರಬೇಕು, ಇನ್ಕಮ್ ಜಾಸ್ತಿ ಆಗಬೇಕು, ಸೇವಿಂಗ್ಸ್ ಜಾಸ್ತಿ ಆಗಬೇಕು. ಆವಾಗ ಮಾತ್ರ ನೀವು ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಗೋಲ್ಸ್ ಏನಿದೆ ಅದನ್ನು ನೀವು ಅಚೀವ್ ಮಾಡೋಕ್ಕೆ ಸಾಧ್ಯ. ಸೊ ಆದಷ್ಟು EMI ಟ್ರ್ಯಾಪ್ಸಿಂದ ಹೊರಗಡೆ ಬನ್ನಿ. ಸಣ್ಣ ವಸ್ತುಗಳನ್ನ ಆದಷ್ಟು EMIಯಲ್ಲಿ ತೊಗೊಳೋದನ್ನು ನಿಲ್ಲಿಸಿ. ಫಾರ್ ಎಕ್ಸಾಂಪಲ್, ಒಂದು ಐಫೋನ್ ತೊಗೋಬೇಕಂದ್ರೆ ಐಫೋನ್ ತೊಗೊಳೋದಕ್ಕೋಸ್ಕರ ನಿಮ್ಗೆ ಎಷ್ಟಲ್ಲಿ ಸ್ವಲ್ಪ ಸೇವಿಂಗ್ಸ್ ಆಗಿ ಓವರ್ ದ ಇಯರ್ 1 ಇಯರ್ ಆದಮೇಲೆ ನೀವು ಪರ್ಚೇಸ್ ಮಾಡಿ, ಪರವಾಗಿಲ್ಲ. ಬಟ್ ಆ 1 ಇಯರ್ದು ಪ್ಲ್ಯಾನ್ ಮುಂಚೆನೇ ನಿಮ್ಮ ದುಡ್ಡು ಇಲ್ದೇ ನೀವು ಪರ್ಚೇಸ್ ಮಾಡಿ ಯೂಸಿಂಗ್ ಕ್ರೆಡಿಟ್ ಕಾರ್ಡ್ ಎಲ್ಲ, ಆ ಕ್ರೆಡಿಟ್ ಕಾರ್ಡ್ ಅನ್ನೋ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡು EMI ಅನ್ನೋ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ರೆ ನೀವು ಎವ್ರಿ ಮಂತ್ ಆನ್ ಮಂತ್ ಆ EMI ಜೊತೆಗೆ ಅದ್ರ ಜೊತೆಗೆ ಆ್ಯಡ್ ಆಗೋ GST, ಎವ್ರಿ ಟ್ಯಾಕ್ಸ್, ಎವ್ರಿಥಿಂಗ್ ನೀವು ಪೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಟ್ ಈಸ್ ಅಗೇನ್ ಬಿಗ್ ಟ್ರ್ಯಾಪ್. ಆದಷ್ಟು EMIಯಲ್ಲಿ ತೊಗೊಳೋ ವಸ್ತುಗಳನ್ನ ಕಡಿಮೆ ಮಾಡಿ. ಆದಷ್ಟು ಈ ಪಿಯರ್ ಪ್ರೆಷರ್ ಅಥವಾ ಶೋ ಆಫ್ ಮೈಂಡ್ ಸೆಟ್ಟಿಂದ ಹೊರಗಡೆ ಬನ್ನಿ. ಯಾರೇನಾದರೂ ಅಂದ್ಕೊಳ್ಳಿ, ನನ್ನ ಸಾಮರ್ಥ್ಯ ಇದು, ನನ್ನ ಲೈಫ್, ನಾನು ಬದುಕ್ತೀನಿ, ಈ ಥರ. ಯಾಕಂದರೆ ಸುಮಾರು ಜನಕ್ಕೆ ಈ ಕೆಲಸ ಬಿಟ್ಟು ತಂದೆ ಆದ ಒಂದು ಓನ್ ಪ್ಯಾಷನ್ನ ಪರ್ಸ್ಯೂ ಮಾಡಬೇಕನ್ನೋದು ತುಂಬ ಮನಸ್ಸಿಗಿರುತ್ತೆ. ಆದರೆ ಅದನ್ನು ಮಾಡೋಕ್ಕಾಗದೆ ಈ ಥರ EMI ಟ್ರ್ಯಾಪ್ಸು ಅಥವಾ ಈ ಥರ ಖರ್ಚುಗಳನ್ನ ಟ್ರ್ಯಾಪಲ್ಲಿ ಸಿಕ್ಕಾಕ್ಕೊಂಡು ಅವ್ರ ಎಂಟೈರ್ ಲೈಫ್ನ ಕೆಲಸ ಬಿಡೋಕ್ಕೂ ಆಗದೆ, ಅವ್ರು ಇಷ್ಟ ಇರೋ ಪ್ಯಾಷನ್ನ ಕಂಟಿನ್ಯೂ ಕೂಡ ಮಾಡೋಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಲೈಫಲ್ಲಿ. ಬಟ್ ಆ ತಪ್ಪನ್ನ ನೀವು ಮಾಡಬೇಡಿ. ಏನೇ ಈ ಥರದ ತಪ್ಪುಗಳು ಮಾಡ್ತಾಯಿದ್ರು ಇವತ್ತೇ ಸ್ಟಾಪ್ ಮಾಡಿ. ಎಲ್ಲ EMIಸ್ನ ಕಡಿಮೆ ಮಾಡ್ಕೊಳ್ಳಿ, ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಳಿ. 50-30-20 ರೂಲ್ ನೆನ್ಪಿಟ್ಕೊಳ್ಳಿ. ಆದಷ್ಟು ಫಸ್ಟು ಆ 20%ನ ಸೇವ್ ಮಾಡಿ, ರಿಮೈನಿಂಗ್ 50% 30%ನ ಖರ್ಚು ಮಾಡಿ. ಹೋಪ್ ಈ ವಿಡಿಯೋ ಒಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅನ್ಕೋತೀನಿ. ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಇದು ಆ್ಯಕ್ಚುಲಿ ಬೇಸಿಕಲಿ ಇದೊಂದು ವಾಸ್ಟ್ ಸಬ್ಜೆಕ್ಟು. ಈ ಪರ್ಸ್ನಲ್ ಫೈನಾನ್ಸ್ ಅನ್ನೋದು ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಇನ್ನೂ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಅಥವಾ ನಿಮ್ಮ ಮನಿನ ಯಾವ ಥರ ಸ್ಮಾರ್ಟಾಗಿ ಬೆಟರಾಗಿ ಇನ್ವೆಸ್ಟ್ ಮಾಡ್ಕೋಬೇಕು, ನಿಮ್ಮ ರಿಟೈರ್ಮೆಂಟ್ಗೆ ಅಥವಾ ನಿಮ್ಮ ಫ್ಯೂಚರ್ ಫ್ರೀಡಮ್ ಪ್ಲ್ಯಾನ್ಸ್ಗೆ ಯಾವ ಥರ ನೀವು ಪ್ಲ್ಯಾನ್ ಮಾಡಬೇಕು, ಯಾವ ಥರ ಸ್ಮಾರ್ಟಾಗಿ ಥಿಂಕ್ ಮಾಡಿ ಅದನ್ನು ಇನ್ವೆಸ್ಟ್ ಮಾಡಬೇಕು, ಸೇವಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆ ಒಂದು ಸಪ್ರೇಟಾಗಿರೋ ವಿಡಿಯೋ 1 ಅಥವಾ 2 ವಿಡಿಯೋ ಸೀರೀಸ್ನ ಮಾಡಿಕೊಡ್ತೀನಿ. ಸೊ ಐ ಹೋಪ್ ನನ್ನ ಈ 15 years ಪೀಪಲ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಇರೋವಂಥ ಜರ್ನಿಯಲ್ಲಿ ನಾನು ನೋಡಿರೋಂಥ ಕೆಲವು ಕಹಿ ಸತ್ಯಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಥರ EMI ಟ್ರ್ಯಾಪು ಅಥವಾ ಈ ಎಕ್ಸ್ಪೆನ್ಸಸ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿರೋರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.